ಈ ಕಾರ್ಯಕ್ರಮವನ್ನ ಅಮೃತ ಮಹೋತ್ಸವದ ನಿಮಿತ್ತವಾಗಿ ನಡೆದಿರತಕ್ಕಂತ ಆನೆ ಅಂಬಾರಿ ಸಹಿತ ಗುರುಗಳ ತುಲಾಭಾರ ಸಮಾರಂಭ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು. ಗುರುಗಳು ಕರುನಾಡ ಜನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಒಂದು ಜೋರಾದ ಚಪ್ಪಾಳೆ ಇರಲಿ. 3000 ಮಠದ ಜಗದ್ಗುರು ಮಹಾಸನ್ನಿಧಿಯವರು, ಶಿರಹಟ್ಟಿಯ ಹಿರಿಯ ಜಗದ್ಗುರು ಮಹಾಸನ್ನಿಧಿಯವರು, ಕಿರಿಯ ದಿಂಗಾಲೇಶ್ವರ ಜಗದ್ಗುರು ಮಹಾಸನ್ನಿಧಿಯವರು, ಎಲ್ಲ ಗಣ್ಯಮಾನ್ಯರು ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಈ ಕಾರ್ಯಕ್ರಮವನ್ನ ಅಮೃತ ಮಹೋತ್ಸವದ ನಿಮಿತ್ತವಾಗಿ ನಡೆದಿರತಕ್ಕಂಥ ಆನೆ ಅಂಬಾರಿ ಸಹಿತ ಗುರುಗಳ ತುಲಾಭಾರ ಸಮಾರಂಭ ಈ ವೇದಿಕೆಗೆ ಚಾಲನೆಯನ್ನು ಕೊಡ್ತಾರೆ. ನಿಮ್ಮದೊಂದು ಚಪ್ಪಾಳೆ ಇರಲಿ. ಧನ್ಯವಾದಗಳು. ಇವತ್ತಿನ ಈ ಸಮಾರಂಭವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ದೀಪ ಪ್ರಜ್ವಲನೆ ಸನ್ಮಾನ್ಯ ಶ್ರೀ BY ವಿಜಯೇಂದ್ರ, ಶಾಸಕರು ಶಿಕಾರಿಪುರ್, ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಕರ್ನಾಟಕ ಅವರು ದೀಪವನ್ನು ಬೆಳಗಿಸಿ ಈ ಸಮಾರಂಭವನ್ನ ಉದ್ಘಾಟನೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದೀಪ ಪ್ರಜ್ವಲನೆ ಸನ್ಮಾನ್ಯ ಶ್ರೀ BY ವಿಜಯೇಂದ್ರ ಅವರು. ಎಲ್ಲ ಪೂಜ್ಯರು, ಎಲ್ಲ ಗಣ್ಯಮಾನ್ಯರು ಸಹಕರಿಸಬೇಕು. ಇವತ್ತಿನ ಈ ಸಮಾರಂಭವನ್ನ ಜ್ಯೋತಿ ಬೆಳಗಿಸಿ ಪ್ರಾರಂಭಗೊಳಿಸ್ತಾ ಇದ್ದಾರೆ. ಈ ಜ್ಯೋತಿ ನಮ್ಮೆಲ್ಲರ ಮನೆ ಮನಗಳಲ್ಲಿ ಫಕೀರೇಶ್ವರನ ಕೃಪೆಯಿಂದ ಬೆಳಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಇರಲಿ. ನಾಡು ಕಂಡ ಅಪರೂಪದ ಭಾವೈಕ್ಯ ಪೀಠ ಶಿರಹಟ್ಟಿಯ ಫಕೀರೇಶ್ವರ ಮಠ. ಆ ಫಕೀರೇಶ್ವರ ಮಠದ 13ನೇ ಪೀಠಾಧ್ಯಕ್ಷರಾದ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರ ಅಮೃತ ಮಹೋತ್ಸವದ ನಿಮಿತ್ತ ನಡೆದಿರತಕ್ಕಂಥ ಈ ಸಮಾರಂಭವನ್ನ ಜ್ಯೋತಿ ಬೆಳಗಿಸಿ ಚಾಲನೆ ಕೊಡ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ BY ವಿಜಯೇಂದ್ರ ಅವರು. ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ. ಜಗದ್ಗುರು ಫಕೀರೇಶ್ವರ ಮಹಾರಾಜ್ ಕಿ, ಫಕೀರ ಸಿದ್ದರಾಮೇಶ್ವರ ಮಹಾರಾಜ್ ಕಿ. ನಾಡಿನ ಭಾವೈಕ್ಯ ಪೀಠದ 13ನೇ ಪೀಠಾಧೀಶರಾಗಿ ಜಾತಿ ಮತ ಪಂಥವೆನ್ನದೆ ಸರ್ವ ಜನಾಂಗದ ಜನರನ್ನ ಪ್ರೀತಿಯಿಂದ ಕಾಡುವಂತ ಶ್ರೀಮಠ ಶಿರಹಟ್ಟಿಯ ಭಾವೈಕ್ಯತೆ ಶ್ರೀಪೀಠ. ಹಿಂದೂ ಮುಸ್ಲಿಂ ಎನ್ನದೆ ಎಲ್ಲರನ್ನೂ ಕೂಡ ಅವರ ಹೆಸರಿನಲ್ಲೇ ಭಾವೈಕ್ಯತೆ ಇದೆ. ಫಕೀರ ಮತ್ತು ಸಿದ್ಧರಾಮ ಎಂತಕ್ಕಂಥದ್ದು ಅಂತ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪೀಠವಾಗಿರ್ತಕ್ಕಂಥ ಶಿರಹಟ್ಟಿಯ ಜಗದ್ಗುರುಗಳ ಅಮೃತ ಮಹೋತ್ಸವದ ನಿಮಿತ್ತವಾಗಿ ರಥಯಾತ್ರೆ ಪ್ರಾರಂಭಗೊಂಡು ಇವತ್ತು 3000 ಮಠದಿಂದ ಪ್ರಾರಂಭಗೊಂಡು ಮೈದಾನದಲ್ಲಿ ಮುಕ್ತಾಯಗೊಂಡು ಈ ಸಮಾರಂಭ ನಡೀತಾ ಇದೆ. ಎಲ್ಲ ಗಣ್ಯರಿಗೂ ಪೂಜ್ಯರಿಗೂ ಶರಣಾರ್ಥಿಗಳು. ಈಗ ಗ್ರಂಥ ಬಿಡುಗಡೆ, ಜೀವನ ದರ್ಶನ ಪ್ರವಚನ ಗ್ರಂಥ ಬಿಡುಗಡೆಗಳು ಹೊರಬರ್ತಾ ಇದೆ. ಅದನ್ನ ಸನ್ಮಾನ್ಯ ಶ್ರೀ MB ಪಾಟೀಲ್ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ. ಪೂಜ್ಯರ ಪ್ರವಚನವೇ, ಆ ಮಾತುಗಳೇ ಕೃತಿಯಾಗಿ ಹೊರಬರ್ತಾ ಇದೆ. ಅದು ಇಂಗ್ಲಿಷ್ನಲ್ಲಿ ಮತ್ತು ಕನ್ನಡದಲ್ಲಿ 2 ಭಾಷೆಗಳಲ್ಲಿ ಪರಮ ಪೂಜ್ಯರ 30 ದಿನಗಳ ಪ್ರವಚನ ಈ ಪುಸ್ತಕದಲ್ಲಿ ಹೊರಬರ್ತಾ ಇದೆ, ಬಿಡುಗಡೆಗೊಳಿಸ್ತಾ ಇದ್ದಾರೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಪುಸ್ತಕ ಮಾರಾಟಕ್ಕೆ ಇದೆ. ಪರಮ ಪೂಜ್ಯರ 30 ವಿಷಯಗಳ ಕುರಿತು ಈ ಪುಸ್ತಕದಲ್ಲಿ
ವಿಚಾರಧಾರೆಗಳಿದ್ದಾವೆ. ಒಂದೊಂದು ದಿನ ಒಂದೊಂದು ವಿಷಯವನ್ನು ಕುರಿತು ಪ್ರವಚನ ಮಾಡಿರ್ತಕ್ಕಂಥ ವಿಷಯ ಈ ಜೀವನ ದರ್ಶನ ಪ್ರವಚನದಲ್ಲಿದೆ. ಇಂಗ್ಲಿಷ್ನಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಕೊಂಡುಕೊಳ್ಬಹುದು, ತೆಗೆದುಕೊಂಡು ಓಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಈ ಸಂದರ್ಭದಲ್ಲಿ ನೀಡ್ತಾ ಗ್ರಂಥ ಬಿಡುಗಡೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರಿಗೆ, ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರು, ಕರ್ನಾಟಕ ಸರ್ಕಾರ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಎಲ್ಲ ಶರಣ ಶರಣೀಯರು ಈ ಇಂಗ್ಲಿಷ್ ಮತ್ತು ಕನ್ನಡ ಗ್ರಂಥಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನು ಮತ್ತೊಮ್ಮೆ ನೀಡ್ತಾ 30 ದಿನಗಳ ಪರ್ಯಂತರವಾಗಿ 12 ವರ್ಷಗಳ ಹಿಂದೆ ಇದೇ ಈದ್ಗಾ ಮೈದಾನದಲ್ಲಿ ನಡೆದಿರ್ತಕ್ಕಂಥ ಪ್ರವಚನದ ಪುಸ್ತಕ ಹೊರಬರ್ತಾ ಇದೆ. ಧನ್ಯವಾದಗಳು. ನೆಹರು ಮೈದಾನದಲ್ಲಿ